ಬೆಳಗಾವಿ ವಿಶೇಷ ಅಧಿವೇಶನ ಇದು ಬಿಜೆಪಿ ಸರ್ಕಾರಕ್ಕಷ್ಟೇ ಅಲ್ಲ ಸಮಸ್ತ ಕನ್ನಡಿಗರಿಗೂ ಐತಿಹಾಸಿಕ ಅಧಿವೇಶನ. ಆದರೆ ಹೆಮ್ಮೆಯ ಕ್ಷಣವಾಗಬೇಕಿದ್ದ ಅಧಿವೇಶನ ತಳಮಳ ಕಳವಳಗಳನ್ನೇ ಹುಟ್ಟುಹಾಕಿದೆ. ಅದಕ್ಕೆ ಕಾರಣ ಬಿಎಸ್ವೈ. ಅದೇ ಕಾರಣಕ್ಕೆ ಇದು ಬಿಜೆಪಿ ಸರ್ಕಾರದ ಕೊನೆ ಅಧಿವೇಶನ ಅನ್ನೋ ಪ್ರಶ್ನೆಯನ್ನ ಹುಟ್ಟುಹಾಕಿದೆ. ಬಿಎಸ್ವೈ ಅಂದ್ರೆ ಬಿಜೆಪಿ, ಬಿಜೆಪಿ ಅಂದ್ರೆ ಬಿಎಸ್ವೈ. ಇದೆಲ್ಲ ಈಗ ಸಿಕ್ಕಾಪಟ್ಟೆ ಹಳೇದಾಗೋಯ್ತು. ಈಗೇನಾದ್ರೂ ಯಡಿಯೂರಪ್ಪ ಬಿಜೆಪಿಗೆ ರಿಟರ್ನ್ ಆಗ್ಬಿಟ್ರೆ ಅದು ಪವಾಡ. ವಿಚಿತ್ರ ಅಂದ್ರೆ ಈ ಐತಿಹಾಸಿಕ ಅಧಿವೇಶನದಲ್ಲಿ ಬಿಎಸ್ವೈ ಪಾಲ್ಗೊಳ್ತಾ ಇಲ್ಲ. ಕಾರಣ ಸಿಂಪಲ್, ಅವರು ಈಗ ಶಾಸಕರೇ ಅಲ್ಲ. ಬಿಎಸ್ವೈ ಇಲ್ಲದಿದ್ರೂ ಬಿಜೆಪಿ ಅವರ ಕರಿನೆರಳಲ್ಲೇ ಅಧಿವೇಶನ ನಡೆಸ್ತಿದೆ. ಬೆಳಗಾವಿ ಅಧಿವೇಶನಕ್ಕೆ ವೇದಿಕೆ ಸಿದ್ಧಗೊಂಡಿದೆ. ಆದರೆ ಅಲ್ಲಿ ಸರ್ಕಾರಕ್ಕೆ ಕಾಡುತ್ತಿರುವುದು ಒಂದೆರಡು ಪ್ರಶ್ನೆಗಳಲ್ಲ, ಒಂದೆರಡು ಸವಾಲುಗಳಲ್ಲ. ಇದು ಸರ್ಕಾರದ ಕೊನೆ ಅಧಿವೇಶನವಾಗುತ್ತಾ, ಸರ್ಕಾರ ಬಿದ್ದೇ ಹೋಗುತ್ತಾ, ಹೀಗೆ ಹಲವು ಪ್ರಶ್ನೆಗಳು ಜನರನ್ನ ಕಾಡ್ತಾ ಇವೆ. ಯಡಿಯೂರಪ್ಪ ಇಲ್ಲದ ಬಿಜೆಪಿ ಸರ್ಕಾರದ ಅಧಿವೇಶನ. ದಕ್ಷಿಣ ಭಾರತದಲ್ಲಿ ಮೊಟ್ಟಮೊದಲ ಬಾರಿಗೆ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದಾಗ ಯಡಿಯೂರಪ್ಪ ಇಲ್ಲದ ಬಿಜೆಪಿಯನ್ನಾಗಲಿ ಯಡಿಯೂರಪ್ಪ ಇಲ್ಲದ ಅಧಿವೇಶನವನ್ನಾಗಲಿ ಕಲ್ಪಿಸಿಕೊಳ್ಳಲು ಸಾಧ್ಯವೇ ಇರಲಿಲ್ಲ. ಆದರೆ ಅಂದು ಮುಖ್ಯಮಂತ್ರಿಯಾಗಿದ್ದ ಯಡಿಯೂರಪ್ಪ ಇಂದು ಶಾಸಕ ಕೂಡ ಅಲ್ಲ. ಬಿಜೆಪಿ ಅಧಿಕಾರಕ್ಕೆ ಬಂದಾಗ ಸಿಎಂ ಆಗಿದ್ದ ಯಡಿಯೂರಪ್ಪ ಸಿಎಂ ಪಟ್ಟದಿಂದ ಇಳಿದ ಮೇಲೆ ಬಿಜೆಪಿಯಲ್ಲೇ ಇದ್ದರೂ ಪ್ರತಿಪಕ್ಷ ನಾಯಕರಂತೆ ಕೆಲಸ ಮಾಡಿದರು. ತಮ್ಮದೇ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ರಾಜ್ಯ ಸರ್ಕಾರಕ್ಕೆ ಏನು ದಾಳಿಯಾಗಿದೆ? 1 ಲಕ್ಷ ಕೋಟಿ ರೂಪಾಯಿನ ಬಜೆಟ್ ನಾವು ಮಂಡನೆ ಮಾಡಿರ್ಬೇಕಾದ್ರೆ ಈ ಭೀಕರ ಬರಗಾಲದ ಸಂದರ್ಭದಲ್ಲಿ ಜಗದೀಶ್ ಶೆಟ್ಟರ್ ಎದ್ದು ನಿಂತ್ಕೊಂಡು ಅವಸರಲ್ಲಿ ಮುಖ್ಯಮಂತ್ರಿಗಳಾಗಿ ಹೇಳಬೇಕಾಗುತ್ತೆ, 10,000 ಕೋಟಿ ನಿಧಿಗಳನ್ನ ತೆಗೆದಿಡ್ತೇನೆ, ಖರ್ಚು ಮಾಡ್ತೇನೆ 3 ತಿಂಗಳಲ್ಲಿ, ಕೇಂದ್ರಕ್ಕೆ ಹೋಗಲ್ಲ ನನ್ನ ಕೇಳ್ಕೊಂಡು. ರೈತರ ಸಾಲ ಮನ್ನಾ ವಿಚಾರದಲ್ಲಿ, ತಾವೇ ಜಾರಿಗೆ ತಂದಿದ್ದ ಭಾಗ್ಯಲಕ್ಷ್ಮಿ ಬಾಂಡ್ ಯೋಜನೆ ವಿಚಾರದಲ್ಲಿ ಯಡಿಯೂರಪ್ಪ ಸರ್ಕಾರವನ್ನ ನಡುಗುವಂತೆ ಮಾಡಿದರು. ಆದರೆ ಈಗ ಅವರೇ ಬಿಜೆಪಿಯಲ್ಲಿಲ್ಲ. ಬಿಜೆಪಿ ಶಾಸಕ ಸ್ಥಾನಕ್ಕೆ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟು ಹೊರ ನಡೆದಿದ್ದಾರೆ. ಅವರ ಗುರಿ ಮುಂದಿನ ಚುನಾವಣೆಯಲ್ಲಿ ಬಿಜೆಪಿಯನ್ನ ಸೋಲಿಸುವುದು. ಆದರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರೋದ್ರಿಂದ ಅವರು ಅಧಿವೇಶನದಲ್ಲೇ ಪಾಲ್ಗೊಳ್ತಾ ಇಲ್ಲ. ಮುಂದೇನು? ಬಿಎಸ್ವೈ ಬೆಂಬಲಿಗರ ನಡೆ ಏನು? ಇದು ಸದ್ಯಕ್ಕೆ ರಾಜ್ಯದ ಜನತೆಯನ್ನಷ್ಟೇ ಅಲ್ಲ, ಬಿಜೆಪಿಯ ನಾಯಕರನ್ನೂ ಕಾಡುತ್ತಿರುವ ಪ್ರಶ್ನೆ. ಯಡಿಯೂರಪ್ಪನವರೇನೋ ಬಿಜೆಪಿ ನಾಯಕರಿಗೆ ಇಷ್ಟ ಇಲ್ಲದಿದ್ದರೆ ಸರ್ಕಾರ ವಿಸರ್ಜಿಸಿ ಅಂತ ಸವಾಲು ಹಾಕ್ತಾನೇ ಇದ್ದಾರೆ. ಬಿಜೆಪಿ ನಾಯಕರು ಹಾಂ ಹೂಂ ಅಂತ ಹುಂಕರಿಸ್ತಾ ಇದ್ದಾರೆಯೇ ಹೊರತು ಅಂಥದ್ದೇನೂ ಮಾಡ್ತಾ ಇಲ್ಲ. ಅವರ ಲೆಕ್ಕಾಚಾರ ಬೇರೆಯೇ ಇದೆ. ಯಾರೇ ಪಕ್ಷ ಬಿಟ್ಟರೂ ಬಿಜೆಪಿಗೆ ನಷ್ಟವಿಲ್ಲ ಅನ್ನೋ ಎಚ್ಚರಿಕೆಯ ಮಾತನಾಡ್ತಾ ಇದ್ದಾರೆ. ಪಕ್ಷದಲ್ಲಿ ಏನಾಗ್ತದೋ, ಸರ್ಕಾರಕ್ಕೆ ಏನಾಗ್ತದೋ ಅನ್ನುವಂಥ ಗೊಂದಲವಿಲ್ಲ. ಯಾವುದೇ ಗೊಂದಲ ಬೇಡ ಅಂತ ನಾನು ಫಸ್ಟ್ ಮೊದಲೇ ಮತ್ತೆ ಹೇಳ್ತೀನಿ. ಯಾವುದೇ ಗೊಂದಲ ಇಲ್ಲ, ಮೊದಲೇ ಮಾಡ್ಕೊಳ್ಳುವಂಥದ್ದು ಬೇಕಾಗಿಲ್ಲ ಅಂತ ನಾನು ಇವತ್ತು ಹೇಳ್ತಾ ಇದ್ದೀನಿ. ಮತ್ತು ಕಾರ್ಯಕರ್ತರಿಗೆ ಮಹತ್ವ ಕೊಟ್ಟಂತ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ. ಹೀಗಾಗಿ ಒಂದು ಕಾರ್ಯಕರ್ತರ ಒಂದು ದೊಡ್ಡ ಪಡೆ, ಲಕ್ಷಾಂತರ ಕಾರ್ಯಕರ್ತರ ದೊಡ್ಡ ಪಡೆ ಇವತ್ತು ಭಾರತೀಯ ಜನತಾ ಪಾರ್ಟಿ. ಇದೊಂದು ದೊಡ್ಡ ಆಸ್ತಿ. ಈಗ ಪಕ್ಷ ನಮಗೆಲ್ಲರೂ ಕೊಟ್ಟಿದೆ. ಇವತ್ತು ಜಗದೀಶ್ ಶೆಟ್ಟರು ಇವತ್ತು ಈ ಸ್ಥಾನಮಾನಕ್ಕೆ ಬರಬೇಕಾದ್ರೆ ಅದು ವಿರೋಧ ಪಕ್ಷದ ನಾಯಕರಿರ್ಬೋದು, ರೆವಿನ್ಯೂ ಮಿನಿಸ್ಟರ್ ಇರ್ಬೋದು, ಅಡಿಪಿ ಮಿನಿಸ್ಟರ್ ಆಗ್ಬೋದು, ಇವತ್ತು ಮುಖ್ಯಮಂತ್ರಿ. ಈ ಎಚ್ಚರಿಕೆಯ ಮಾತುಗಳಿಗೆಲ್ಲ ಯಡಿಯೂರಪ್ಪ ಬಗ್ತಾ ಇಲ್ಲ. ಸರ್ಕಾರವನ್ನ ಬೀಳಿಸೋದಿಲ್ಲ ಅಂತಾನೆ ಬಿಜೆಪಿ ನಾಯಕರನ್ನ ಕೆಣಕ್ತಾ ಇದ್ದಾರೆ. ತಾಕತ್ತಿದ್ರೆ ಇವತ್ತೇ ಸರ್ಕಾರ ವಿಸರ್ಜಿಸಿ ಅಂತಿದ್ದಾರೆ. ನಮಗೆ ಒಂದು ರೀತಿ ಮಲತಾಯಿ ಧೋರಣೆ ಆಗ್ತಿದೆ ರಾಷ್ಟ್ರೀಯ ಪಕ್ಷಗಳಿಂದ. ಅದಕ್ಕಾಗಿ ಕರ್ನಾಟಕಕ್ಕೆ ಪ್ರಾದೇಶಿಕ ಪಕ್ಷದ ಅಗತ್ಯ ಇದೆ ಅಂತೇಳಿ ಇದೊಂದು ಸೂಕ್ತ ಕಾಲ ಅಂತೇಳಿ ಪ್ರಾದೇಶಿಕ ಪಕ್ಷವನ್ನು ಮಾಡ್ತಾರೆ. ಉಚ್ಚಾಟನೆ ಮಾಡ್ತೀವಿ ಅಂತ ಹೇಳ್ತಾರೆ ಸತ್ಕೇನೆ. ಖಂಡಿತ ಇವತ್ತೇ ಮಾಡಿ. ಉಚ್ಚಾಟನೆ ಮಾಡ್ತೀವಿ ಅಂತ ಹೇಳ್ತಾರೆ ಸತ್ಕೇನೆ. ಖಂಡಿತ ಇವತ್ತೇ ಮಾಡಿ. ಆದರೆ ಯಡಿಯೂರಪ್ಪ ಬೆಂಬಲಿಗರ ನಡೆ ಏನು? ಇದು ಎಲ್ಲರಲ್ಲೂ ಕುತೂಹಲ. ಸದ್ಯಕ್ಕೇನೋ ಯಡಿಯೂರಪ್ಪ ಜೊತೆ ಬಹಿರಂಗವಾಗಿ ಕಾಣಿಸ್ಕೊಳ್ತಾ ಇದೆ. ಯಡಿಯೂರಪ್ಪನವರನ್ನ ಟೀಕಿಸಿದರೆ ಬಿಎಸ್ವೈ ಬೆಂಬಲಿಗರ ಉತ್ತರ ಏನಿರುತ್ತೆ? ಇದು ಎಲ್ಲರನ್ನೂ ಕಾಡುತ್ತಿರುವ ಕುತೂಹಲ. ಬಿಎಸ್ವೈರನ್ನ ಟೀಕಿಸಿದರೆ ಇವರೇನು ಮಾಡ್ತಾರೆ? ಸಿಎಂ ಉದಾಸಿ, ಬಸವರಾಜ ಬೊಮ್ಮಾಯಿ, ರೇಣುಕಾಚಾರ್ಯ, ಶೋಭಾ ಕರಂದ್ಲಾಜೆ, ವಿ ಸೋಮಣ್ಣ, ರೇವುನಾಯಕ್ ಬೆಳಮಗಿ, ಬಿಜೆ ಪುಟ್ಟಸ್ವಾಮಿ ಸೇರಿದಂತೆ ಹಲವು ಸಚಿವರು ಯಡಿಯೂರಪ್ಪ ಜೊತೆಯಲ್ಲಿಯೇ ಗುರುತಿಸಿಕೊಂಡವರು.
ಇವರಿಗೆಲ್ಲ ಬಿಜೆಪಿಯಲ್ಲಿರೋದು ಇಷ್ಟ ಇದೆಯೋ ಇಲ್ಲವೋ? ಯಡಿಯೂರಪ್ಪ ಬಿಜೆಪಿಯನ್ನೇ ಕೆಡವುತ್ತೇನೆ ಅಂತಿರೋದ್ರಿಂದ ಇವರು ಅವರ ವಿರುದ್ಧವೇ ಮಾತನಾಡಬೇಕು. ಅದು ಪಕ್ಷದ ಸಿದ್ಧಾಂತದ ಪ್ರಶ್ನೆ. ಆದರೆ ಯಡಿಯೂರಪ್ಪನವರೇ ಎಂದೆಂದಿಗೂ ನಮ್ಮ ನಾಯಕ ಅಂತಿರೋದ್ರಿಂದ ಯಡಿಯೂರಪ್ಪನವರನ್ನು ಸಮರ್ಥಿಸಿಕೊಂಡು ತಮ್ಮದೇ ಸರ್ಕಾರವನ್ನು ಟೀಕಿಸಬೇಕು. ಅದು ವೈಯಕ್ತಿಕ ಇಷ್ಟಾನಿಷ್ಟದ ಪ್ರಶ್ನೆ. ಅಧಿವೇಶನದ ಮಧ್ಯೆಯೇ ಹಾವೇರಿ ಸಮಾವೇಶ. ಈ ಬಾರಿ ಬೆಳಗಾವಿಯಲ್ಲಿ ಮೊದಲ ಬಾರಿಗೆ ಸುವರ್ಣಸೌಧದಲ್ಲಿ ಅಧಿವೇಶನ ನಡೆಯಲಿದೆ. ಯಡಿಯೂರಪ್ಪ ಅಧಿವೇಶನದಲ್ಲಿ ಇಲ್ಲದಿದ್ದರೂ ಅವರ 50ಕ್ಕೂ ಹೆಚ್ಚು ಬೆಂಬಲಿಗ ಸಚಿವರು, ಶಾಸಕರು ಭಾಗವಹಿಸುವುದು ಗ್ಯಾರಂಟಿ. ಬಿಎಸ್ವೈ ಸಮಾವೇಶಕ್ಕೆ ಅಡ್ಡಿಪಡಿಸೋದಕ್ಕೋಸ್ಕರನೇ ಬಿಜೆಪಿ ಪ್ಲಾನ್ ಮಾಡಿತ್ತು. ಹಾವೇರಿ ಸಮಾವೇಶ ನಡೆಯೋ ದಿನವೇ ಅಧಿವೇಶನ ಇಟ್ಕೊಂಡು ತಂತ್ರಗಾರಿಕೆ ರೂಪಿಸಿತ್ತು. ಆದರೆ ಯಡಿಯೂರಪ್ಪ ಅದಕ್ಕೆ ಎಂಥ ಎದುರೇಟು ಕೊಟ್ಟರು ಅಂದರೆ ಸಮಾವೇಶವನ್ನೇ ಒಂದು ದಿನ ಹಿಂದಕ್ಕಿಟ್ಬಿಟ್ರು. ಡಿಸೆಂಬರ್ 9 ಭಾನುವಾರ ಬಿಎಸ್ವೈ ಸಮಾವೇಶ. ಹಾವೇರಿ ಸಮಾವೇಶ ನಡೆಯೋದು ಭಾನುವಾರ. ಆ ದಿನ ರಜಾ ದಿನ, ಅಧಿವೇಶನ ಇರೋದಿಲ್ಲ. ಶಾಸಕರು, ಸಚಿವರು ಪಾಲ್ಗೊಳ್ಳೋದಕ್ಕೆ ಆ ದಿನ ಅನುಕೂಲವಾಗಲಿದೆ. ಒಂದು ಕಡೆ ಸರ್ಕಾರದಲ್ಲಿ ಇದ್ಕೊಂಡು ಇನ್ನೊಂದು ಕಡೆ ಸರ್ಕಾರದ ವಿರೋಧಿ ಸಮಾವೇಶದಲ್ಲಿ ಭಾಗವಹಿಸುವ ಡಬಲ್ ಆಕ್ಟಿಂಗ್ ಕೆಲಸ ಯಡಿಯೂರಪ್ಪ ಬೆಂಬಲಿಗರದ್ದು. ಬಿಎಸ್ವೈ ಇಲ್ಲದಿದ್ದರೂ ಅವರ ಕರಿ ನೆರಳು ಅಧಿವೇಶನದುದ್ದಕ್ಕೂ ಕಾಡಲಿದೆ. ಪ್ರತಿಪಕ್ಷಗಳಿಗೂ ಯಡಿಯೂರಪ್ಪ ಆಬ್ಸೆಂಟ್ ಕಾಡಲಿದೆ. ಆದರೆ ಯಡಿಯೂರಪ್ಪ ಹೆಸರು ಜ್ಞಾಪಿಸಿ ಕೆಣಕುವ ಅವಕಾಶವನ್ನು ಅವರು ಯಾರೂ ಮಿಸ್ ಮಾಡ್ಕೊಳ್ಳೋದಿಲ್ಲ ಅನ್ನೋದಂತೂ ಸತ್ಯ. ಯಡಿಯೂರಪ್ಪ ಇಲ್ಲ, ಓಕೆ. ಯಡಿಯೂರಪ್ಪ ಬೆಂಬಲಿಗರು ಏನು ಮಾಡ್ಬೋದು ನೋಡೋಣ ಸಣ್ಣ ಬ್ರೇಕ್ನ ನಂತರ.